ಬಲಿಯಂತೆ ದಾನವ ಕೊಡಲು ಅರಿಯೇನು, ಭಕ್ತಿ ಛಲವನು ಅರಿಯೇ ಪ್ರಹ್ಲಾದನಂತೆ. ಒಲಿಸಲು ಅರಿಯೇ ಅರ್ಜುನನಂತೆ ಸಖನಾಗಿ. ಇದು ಮೊನ್ನೆ ನೀವ್ ಹೇಳಿದ್ರಿ ನವವಿಧ ಭಕ್ತಿ ಮಾಡಿ ಉದ್ಧಾರ ಆದ ಭಕ್ತರ ಕಥೆ ಹೇಳ್ತೀನಿ ಹೌದು. ಮತ್ ಹೇಳ್ರಿ ಇವತ್ತ. ಸರಿಯಾದ ಸಮಯಕ್ಕೆ ಬಂದೆ ನೋಡಿ. ಈಗೇನ್ ನಾನು ಪುರಂದರದಾಸರು ಒಂದು ದೇವ್ರ ನಾಮ ಹಾಡ್ಲಿಕತ್ತಿದ್ದೆ, ಅದರಲ್ಲಿ ಆಲ್ಮೋಸ್ಟ್ 5-6 ಭಕ್ತರ ಹೆಸರು ಬಂದ್ಬಿಡ್ತದೆ. ಶ್ರವಣಂ, ಶ್ರವಣಮಕ್ಕೆ ಯಾರಪ್ಪ ಅದೃಷ್ಟ ಅಂತ ಅಂದ್ರೆ ಪರೀಕ್ಷಿತ ರಾಜ. ಪರೀಕ್ಷಿತ ರಾಜ ಏನ್ ಮಾಡಿದ ಅಂದ್ರೆ, ಯಾವಾಗ ಅವನ ಸಾವಿನ ವಿಷಯ ತಿಳಿತು, ಆವಾಗ ಸತತವಾಗಿ 7 ದಿವಸ ನೀರು ಆಹಾರ ನಿದ್ರೆ ಬಿಟ್ಟು ಭಾಗವತವನ್ನು ಕೇಳಿದ. ಅವನು ಬಹಳ ಶ್ರೇಷ್ಠ ರೀತಿಯಲ್ಲಿ ಶ್ರವಣ ಮಾಡಿದ, ಅದಕ್ಕೆ ಅವನು ಶ್ರವಣದ ದೃಷ್ಟಾಂತ. ಇನ್ನ ಕೀರ್ತನಂ, ಅವನಿಗೆ ಭಾಗವತ ಯಾರು ಹೇಳಿದ್ರು? ನಮ್ಮ ಶುಕಾಚಾರ್ಯರು. ಶುಕಾಚಾರ್ಯರು ಕೀರ್ತನೆಗೆ ಬಹಳ ಶ್ರೇಷ್ಠವಾದಂತ ಉದಾಹರಣೆ. ಅವರು ಕಂಟಿನ್ಯೂಸ್ 7 ದಿವಸ ಊಟ ನಿದ್ದೆ ಎಲ್ಲಾ ಬಿಟ್ಟು ಭಾಗವತ ಪ್ರವಚನ ಮಾಡಿದ್ರು. ಇನ್ನ ಸ್ಮರಣಂ, ಸ್ಮರಣಮಕ್ಕೆ ನಮ್ಮ ಪ್ರಹ್ಲಾದರಾಜರು ಅವ್ರು ಹುಟ್ಟಿದಾಗಿಂದ ಹಿಡಿದು ಬರೀ ಹರಿಸ್ಮರಣೆನೆ ಮಾಡ್ಯಾರ. ಯಾವತ್ತು ನಾರಾಯಣ ಕೃಷ್ಣ ಗೋವಿಂದ ಅನ್ಕೋತ ನಿರಂತರ ಹರಿಸ್ಮರಣೆ ಮಾಡಿ ಮಾಡಿ ಅವ್ರು ಎಷ್ಟು ಪುಣ್ಯ ಗಳಿಸಿದ್ರಂದ್ರ ಅವ್ರ ಪುಣ್ಯ ಅಧಿಕ ಆಗಿಬಿಟ್ಟಿತ್ತು. ಆ ಅಧಿಕವಾದ ಪುಣ್ಯ ಕಳ್ಕೊಲಿಕ್ಕೆ ಮತ್ತೆ ಕಲಿಯುವುದಾಗ ರಾಯರಾಗಿ ಬಂದು ಅವ್ರ ಪುಣ್ಯದಿಂದ ನಮ್ಮನ್ನೆಲ್ಲ ಉದ್ಧಾರ ಮಾಡ್ಲಿಕ್ತಾರೆ. ಆಮೇಲೆ ಮುಂದೆ ಪಾದ ಸೇವನಂ, ಪಾದ ಸೇವನಂಗೆ ಮಹಾಲಕ್ಷ್ಮೀ ದೇವರ ದೃಷ್ಟಾಂತ. ಮಹಾಲಕ್ಷ್ಮೀ ದೇವರು ಯಾಕೆಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಿರಂತರ ಭಗವಂತನ ಪಾದ ಸೇವೆ ಮಾಡ್ತಾರ ಅವ್ರು. ಅದಕ್ಕೆ ಸರಿ. ಬಟ್ ಮೊನ್ನೆ ನೀವ್ ಹೇಳಿದ್ರಿ ನಮಗೇನ್ ಡೈರೆಕ್ಟ್ ಆಗಿ ಭಗವಂತನ ಪಾದ ಸಿಗಂಗಿಲ್ಲ, ನಾವು ತೀರ್ಥಯಾತ್ರೆ ಪಾದಯಾತ್ರೆ ಮಾಡ್ತೀವಿ. ಅದಕ್ಕೂ ಉದಾಹರಣೆ ಅದಕ್ಕೂ ದೃಷ್ಟಾಂತವ. ಅದಕ್ಕೆ ಬೆಸ್ಟ್ ದೃಷ್ಟಾಂತ ಅಂದ್ರೆ ನಮ್ಮ ವಿದುರ. ವಿದುರ ಏನ್ ಮಾಡಿದ ಅಂದ್ರೆ ಬಹಳ ಶ್ರೇಷ್ಠ ರೀತಿಯಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿದ, ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿದ, ವಿಶೇಷವಾಗಿ ಭಗವಂತನ ಪೂಜೆ ಮಾಡಿದ. ಅದಕ್ಕೆ ದೃಷ್ಟಾಂತ ವಿದುರನ್ನು ತಗೋಬಹುದು. ಪಾದ ಸೇವನ. ಅರ್ಚನಂ, ಅರ್ಚನಂ ಅಂದ್ರೆ ನಿರಂತರವಾಗಿ ಭಗವಂತನ ಪೂಜೆ ಮಾಡಿದ ಕೀರ್ತಿ ಪೃಥ್ವಿರಾಜಂದು. ಪೃಥ್ವಿರಾಜನ್ನ ಅರ್ಚನಂಗೆ ದೃಷ್ಟಾಂತ ತಗೋತಾರೆ. ಅರ್ಚನಂ, ವಂದನಂ. ವಂದನಂಗೆ ಅಕ್ರೂರ. ಯಾಕಪ್ಪ ಅಂದ್ರೆ ಒಂದ್ಸರ್ತಿ ಅಕ್ರೂರ ಶ್ರೀಕೃಷ್ಣ ಪರಮಾತ್ಮನನ್ನ ಭೇಟಿಯಾಗ್ಬೇಕಂತ ಗೋಕುಲಕ್ಕೆ ಹೋಗಿದ್ದ. ಅವಾಗ ಇನ್ನೂ ಭೇಟಿಯಾಗಿದ್ದಿಲ್ಲ, ಇನ್ನು ಅರ್ಧ ಹಾದಿಯೊಳಗನೆ ಆ ಭಗವಂತನ ಪಾದಗಳನ್ನು ನೋಡಿದವ. ಪಾದಗಳನ್ನ ಚಿಹ್ನೆ ಬಿದ್ದಿತ್ತು, ಭಗವಂತ ನಡೆದು ಹೋಗಿದ್ದು. ಆ ಪಾದ ಚಿಹ್ನೆ ನೋಡಿ ಅದ್ರ ಮೇಲೆ ಹೊರಳಾಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ಅದೇ ಒಂದು ಉರುಳು ಸೇವೆನೇ ಆಯ್ತು ಅವನ್ಗೆ. ಅದಕ್ಕೆ ವಂದನಂ ಒಳಗೆ ಅಕ್ರೂರ ಅಂತ ಹೇಳ್ತಾರೆ. ಬಟ್ ಹೆಂಗ್ ಗೊತ್ತಾತ ಅವಾಗ ಅದು ಕೃಷ್ಣಂದೇ ಪಾದ ಅಂತ ಹೇಳಿ? ಗುಡ್ ಪಾಯಿಂಟ್. ಭಗವಂತನ ಪಾದ ಅಂದ್ರೆ ಬಹಳ ವಿಶಿಷ್ಟವಾದಂತಹ ಪಾದ. ಭಗವಂತನ ಪಾದದಲ್ಲಿ ಶಂಖ, ಚಕ್ರ, ಗದಾ, ಪದ್ಮ, ಧ್ವಜ ಇವೆಲ್ಲ ಅಂಕಿದೆ ಇರ್ತಾವ. ಅದಕ್ಕೆ ಬಹಳ ವಿಷ್ಣು ಪಾದ ಅಂದ್ರೆ ಅಷ್ಟು ವಿಶೇಷ. ಪಾದ ಸೇವನಂ, ವಂದನಂ ಮಾತು. ಆಮೇಲೆ ಅರ್ಚನಂ, ವಂದನಂ, ದಾಸ್ಯಂ. ದಾಸ್ಯಕ್ಕೆ ಬಂದ್ರೆ ನಮ್ಮ ಹನುಮಂತ ದೇವರು. ಯಾಕಂದ್ರೆ ಅವರು ಲಂಕಾಕ್ ಹೋದಾಗ ತುಂಬಿದ ರಾವಣನ ಸಭೆಯಲ್ಲಿ ರಾವಣ ಕೇಳ್ತಾನೆ, ಈ ಕಪಿ ಯಾರು ನೀನು ಅಂತ. ಅವಾಗ ಹಂಗ ಕೇಳಿದಾಗ ಅವ್ರು ಹೇಳ್ಬೋದಿತ್ತು, ನಾನು ವಾಯುಪುತ್ರ, ಕೇಸರಿ ನಂದನ, ಸಮುದ್ರದ 100 ಯೋಜನ ಸಮುದ್ರ ಹಾರಿ ಬಂದಂತ ವೀರ ಅಂತೆಲ್ಲ ಹೇಳ್ಕೊಳ್ಬೋದಿತ್ತು. ಅವ್ರು ತಮ್ಮ ಬಗ್ಗೆ ಸಾಕಷ್ಟು ಹೇಳ್ಕೊಳ್ಬೋದಿತ್ತು. ಆದ್ರೆ ಅದನ್ನ ಯಾವ್ದು ಹೇಳದೆ ತಮ್ಮ ಇಂಟ್ರೊಡಕ್ಷನ್ ಹೆಂಗ್ ಮಾಡ್ತಾರಂದ್ರೆ ಅವರು ದಾಸೋಹಂ ಕೌಸಲೇಂದ್ರಸ್ಯ ಅಂತ, ನಾನು ರಾಮನ ದಾಸ ಅಂತ ಹೇಳ್ಕೊತಾರ ಅವರು. ಅಂತ ಶ್ರೇಷ್ಠ ದಾಸರು. ದಾಸ್ಯದಲ್ಲಿ ಹನುಮಂತ ದೇವರು. ಇನ್ನ ಸಖ್ಯಂ. ಸಖ್ಯಂ ಅಂದ್ರೆ ಸಖ್ಯಕ್ಕೆ ನಮ್ ಅರ್ಜುನ ದೃಷ್ಟಾಂತ. ಯಾಕಂದ್ರೆ ಅವನು ಯಾವತ್ತು ಶ್ರೀಕೃಷ್ಣ ಪರಮಾತ್ಮನ ಸದಾ ಜೊತೆಯಾಗಿರ್ತಿದ್ದ. ಅವನನ್ನೇ ಸಖ್ಯನಾಗಿರ್ಬೇಕಂತ ಸದಾ ಅವನ ಜೊತೆನೇ ಇರ್ತಿದ್ದ. ಕೃಷ್ಣ ಪರಮಾತ್ಮನ ಸಖ್ಯನಾಗಿ ಮಾಡ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಅರ್ಜುನ ದೃಷ್ಟಾಂತ. ಇನ್ನ ಕೊನೆಯದಾಗಿ ಆತ್ಮನಿವೇದನಂ. ಆತ್ಮನಿವೇದನಕ್ಕೆ ಬಲಿರಾಜ, ಬಲಿಚಕ್ರವರ್ತಿ. ಅವನೇನ್ ಮಾಡಿದ, ತನ್ನ ಸರ್ವಸ್ವನೆಲ್ಲ ದಾನ ಮಾಡಿದ್ದ ವಾಮದೇವರಿಗೆ.
ಆಮೇಲೆ ಭಗವಂತ ಕೇಳ್ದ 3ನೇ ಪಾದ ಎಲ್ಲಿ ಇಡ್ಲಿ ಅಂತ. ಅವಾಗ ಏನ್ ಮಾಡ್ಬೇಕು, ಏನು ಇದ್ದಿದ್ದಿಲ್ಲ ನನ್ನ ಹತ್ರ. ತನ್ನನ್ನು ತಾನೇ ಅರ್ಪಿಸ್ಕೊಂಡು ಪರಮಾತ್ಮ ನನ್ನ ತಲೆ ಮೇಲೆ ನಿನ್ನ ಪಾದವನ್ನು ಇಡುವ ಅಂತ ಹೇಳಿದ. ತನ್ನನ್ನೇ ತಾನು ಅರ್ಪಿಸ್ಕೊಂಡ, ಅದಕ್ಕೆ ಆತ್ಮನಿವೇದನ. ಹಿಂಗ ಮಹಾಭಕ್ತರಿದ್ದಾರೆ, ಎಲ್ಲ ಒಂದೊಂದು ಭಕ್ತಿಯನ್ನು ಮಾಡಿ ನಮಗೆ ಮಾರ್ಗದರ್ಶನ ಮಾಡ್ತಾರ ಅವರು. ಇಷ್ಟು ಭಗವದ್ ಭಕ್ತರ ಕಥೆ ಕೇಳಿ ಮೈ ರೋಮಾಂಚನ ಆಯ್ತು. ಅವ್ರು ಮಾಡಿದಷ್ಟಂತೂ ಆಗಂಗಿಲ್ಲ, ಕಿಂಚಿತ್ ನಮ್ಮ ಯೋಗ್ಯತಾ ಅನುಸಾರವಾಗಿ ಭಗವಂತನ ಸದಾ ಭಕ್ತಿ ಮಾಡೋಣ. ಹರೇ ನಮಃ. ಹರೇ ನಮಃ.